ಯಾಕೆ ಅಂದರೆ ಪ್ರತಿಯೊಬ್ಬರಲ್ಲೂ ಡಾಕ್ಟರ್ ನೋಡಿದ ತಕ್ಷಣ ನಿಮ್ಗೆ ಸಂತೋಷ ಇದೆಯಲ್ಲ, ಯಾವುದೋ ಈ ಮುಗ್ಧ ಮಕ್ಕಳನ್ನೋ ಯಾರನ್ನೋ ನೋಡ್ದಂಗೆ ಆಗತ್ತಲ್ಲ ಅಲ್ಲ? ಹೌದಾ ಅಲ್ಲ? ಎಲ್ರಿಗೂ ಒಳ್ಳೇದಾಗಲಿ. ನಿಮ್ಗೆಲ್ಲ ಒಂದು ಮಾತು ಹೇಳ್ತೀನಿ, ನೀವು ನನಗೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ಉತ್ತರ ಕೊಡಬೇಡಿ. ನಾನು ಹೇಳಿದ್ರನ್ನ ನೀವೇ ಪ್ರಶ್ನೆ ಮಾಡಿಕೊಂಡ್ರೆ ಸಾಕು. ಕಳೆದ 9 ತಿಂಗಳಿಗೆ ಇವತ್ತಿಗೆ ವ್ಯತ್ಯಾಸ ಎಷ್ಟು ಬದಲಾವಣೆ ಕಾಣ್ತಾ ಇದೆ. ಅಧಿಕಾರಿಗಳಲ್ಲಿರ್ಬೋದು, ಕಾನೂನು ಸುವ್ಯವಸ್ಥೆ ಇರ್ಬೋದು, ಹಾಗೂ ಇವತ್ತು ನಡ್ಕೊಳ್ತಾ ಇರೋಂಥ ರೀತಿಗಳಿರ್ಬೋದು. ಒಂದು ನಿಮಿಷ ಇವತ್ತು ನಡ್ಕೊಳ್ತಾ ಇರೋ ರೀತಿ, ಕೆಲವು ವಿಡಿಯೋ ಕ್ಲಿಪ್ಪಿಂಗ್ಗಳು ನೋಡ್ತಾ ಇದ್ದೀವಿ. ಮತ ಭಿಕ್ಷೆ ಬೇಡಬೇಕೆ ಹೊರತು ಮತದಾರರ ಮೇಲೆ ದೌರ್ಜನ್ಯ ಮಾಡೋದಲ್ಲ. ಮತ ಭಿಕ್ಷೆ ಅಂತ ಕರಿತೀವಿ. ಇವತ್ತು ನಾವು ಬಂದಿದ್ದೀವಿ, ದಯವಿಟ್ಟು ನಮ್ಗೆ ಓಟ್ ಹಾಕಿ ಅಮ್ಮ ತಾಯಿ ಅಂತೀವಿ. ಇದೇ ತಾನೇ ನಮ್ದು ಭಿಕ್ಷೆ. ಆದರೆ ಹೋಗಿದ್ದೆ ದೌರ್ಜನ್ಯ. ನೀನು ಇರ್ಬೇಕಾ ಬೇಡವ? ನೀನು ಇರಬೇಕು ಅಂದರೆ ನಮ್ಗೆ ಓಟ್ ಹಾಕು. ಇವತ್ತು ಅದ್ರ ಜೊತೆಗೆ ಒಂದು 4 ಜನ ತಯಾರು ಮಾಡೋದು, ಆ ತಯಾರು ಮಾಡಿ ಅವ್ರು ಬಂದು ಬೆದರಿಕೆ ಆಗೋದು ನಡೀತಾ ಇದೆಯಾ? ಬರ್ತಾ ಇದೆ ತಾನೆ? ಇವತ್ತು ಲಾ ಅಂಡ್ ಆರ್ಡರ್ ನೀವು ನೋಡ್ದಂಗೆ 9 ತಿಂಗಳಿಂದ ಯಾವ ಕಂಟ್ರೋಲ್ ಇತ್ತು? ಕಸ ಗುಡಿಸೋದು ಹೆಂಗಿತ್ತು? ಇವತ್ತಿದೆಯಾ? ಮೇಂಟೆನೆನ್ಸ್ ಇದೆಯಾ? ಅಧಿಕಾರಿಗಳು ನೀವು ಎಲ್ಲಿ ಮನೆ ಕಟ್ಟಬೇಕಂದ್ರೆ 10 ವರ್ಷದಲ್ಲಿ ಮನೆಗೆ ಒಂದು ನೋಟಿಸ್ ಇರಲಿಲ್ಲ, ಒಬ್ಬ ಕೇಳೋನು ಇರಲಿಲ್ಲ. ಇವತ್ತು ಶುರುವಾಗಿದೆಯಾ ನೋಟಿಸ್ಗಳು ಕೊಡೋದು, ರಾಜಿ ಪಂಚಾಯತಿ ಕರೆಯೋದು? ಒಂದು ಮನುಷ್ಯನ ಕೊನೆಯ ಆಸೆ, ನಾನು ಜೀವಿತಾವಧಿಯಲ್ಲಿ ಒಂದು ಮನೆ ಕಟ್ಟಬೇಕು ಅನ್ನೋದು ಪ್ರತಿಯೊಬ್ಬನಿಗಿರುತ್ತೆ. ಒಂದು ಗುಡಿಸ್ಲಲ್ಲಿರೋನಿಗೆ ಒಂದು ಶೀಟ್ ಮನೆ ಕಟ್ಟಬೇಕು, ಶೀಟ್ ಮನೆಯಲ್ಲಿರೋನಿಗೆ ಒಂದು ಮರಳು ಮನೆ ಕಟ್ಟಬೇಕಿರುತ್ತೆ. 55-60 ವರ್ಷದಲ್ಲಿ ಅವ್ನು ಮನೆ ಕಟ್ಟಿದ್ರೆ ಎಷ್ಟು ವರ್ಷ ಬದುಕ್ಬಿಡ್ತಾನೆ? ಎಷ್ಟು ವರ್ಷ ಬದುಕ್ತಾನೆ? ಅವನು ಕಾಸು ಬಿಡ್ತಾ ಇಲ್ವಲ್ಲ. ಯಾವನೊಬ್ಬ ಬಡವ ರಾತ್ರಿ ಒಂದು ರೋಡ್ ಕಟ್ ಮಾಡೋ ಒಂದು ಸ್ಯಾನಿಟರಿ ಲೈನ್ ಹಾಕೊಂಡ್ಬಿಡ್ತಾನೆ, ಒಂದು ಕರೆಂಟ್ ಲೈನ್ ಹೇಳ್ಕೊಂಡ್ಬಿಡ್ತಾನೆ. ಅದನ್ನ ನಿಲ್ಲಿಸಿ ಬಂದೆ ಮಾತಾಡಿ ಮೇಡಮ್ ಅಂತ. ಯಾರು ಮೇಡಮ್ಮು? ಸೋನಿಯಾ ಗಾಂಧಿ. ಅದಾದ್ರೂ ಹೇಳಿದ್ರೆ ಅಲ್ಲೇ ಹೋಗಿ ಚೀಟಿ ತರ್ತಾರೆ. ಮೇಡಮ್ 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 ದುರಂತ. ಎಲ್ಲನ ಹೋಗಿ ಕೇಳಿದ್ರೆ ನೀವು ಓಟ್ ಹಾಕಿದ್ರೆ ಅಂತ ಕೇಳ್ಬಿಟ್ಟು, ನೀವು ಹಿಂಗೆ ಓಟ್ ಹಾಕಿದ್ರೆ ನಿಮ್ಗೆ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಪ್ರಜಾಪ್ರಭುತ್ವ ದೇಶದಲ್ಲಿ ನೀವು ದಬ್ಬಾಳಿಕೆ ದೌರ್ಜನ್ಯದಿಂದ ಓಟ್ ಹಾಕ್ಸ್ಕೊಂತೀರೋ ಅಥವಾ ಇವ್ರಿಗೆ ಓಟ್ ಹಾಕಿದ್ರೆ ಕೆಲಸ ಮಾಡ್ತೀನಿ ಅಂತ ಹೇಳ್ತೀವಿ. ಇವತ್ತು ನಿಮಗೆ ಗೊತ್ತು, ನಿಮ್ಮ ಮನಸ್ಸಾಕ್ಷಿ ನೀವು ಪ್ರಶ್ನೆ ಮಾಡಿ. BDA ಕಾಂಪ್ಲೆಕ್ಸ್ ಬ್ರಿಡ್ಜ್ ಏನಕ್ಕೆ ನಿಲ್ಲಿಸ್ಬೇಕು ಹೇಳಿ? ಏನಕ್ಕೆ ನಿಲ್ಲಿಸ್ಬೇಕು? ನಿಲ್ಸೋಂಥ ಕೆಲಸನ ಅದು? ಎಷ್ಟು ಜನಕ್ಕೆ ಅನುಕೂಲ ಅದು? ಉಳ್ಳಾಳ್ ಜಂಕ್ಷನ್ ನಿಲ್ಸೋಂಥ ಕೆಲಸನ? ಕೆಂಗುಂಟೆ ನಿಲ್ಸೋಂಥ ಕೆಲಸನ? ಹೊಸಕೆರೆಹಳ್ಳಿ ನಿಲ್ಸೋಂಥ ಕೆಲಸನ? ಬ್ರಿಡ್ಜು, ಫ್ಲೈಓವರು, ತುಮಕೂರು ರೋಡ್ ಫ್ಲೈಓವರ್ ನಿಲ್ಸೋಂಥ ಕೆಲಸನ? ಇಲ್ಲಿ ಮಾಳಗಳ ಸ್ಕೂಲ್ ನಿಲ್ಸೋಂಥ ಸ್ಕೂಲ? ಅದು ಜನಪಾಲೆ ಲೇಔಟ್ ನಿಲ್ಸೋಂಥ ಸ್ಕೂಲ? ತುಮಕೂರು ರಸ್ತೆಯಲ್ಲಿ ಸಿಗ್ನಲ್ ಫ್ರೀ ಫ್ಲೈಓವರ್ ನಿಲ್ಸೋಂಥ ಕೆಲಸನ? ಒಟ್ಟು 100 ಕೆಲಸ ನಿಂತಿದೆ. 120 ಕೋಟಿ ಬದಲಾವಣೆ ಮಾಡಿಕೊಂಡ್ರು. DG ಹಳ್ಳಿ KG ಹಳ್ಳಿಗೆ 40 ಕೋಟಿ ಕೊಟ್ಟರೆ ಅವತ್ತು ಬೆಂಕಿ ಬಿದ್ದಿದ್ದಕ್ಕೆ ಅಲ್ಲಿ ಲಾಸ್ ಆಗ್ಬಿಟ್ಟಿದೆ ಅಂತೆ. ಹಾಳಾಗೋಗಿರೋದಕ್ಕೆ RR ನಗರದ್ದು 40 ಕೋಟಿ, 40 ಕೋಟಿ ಬ್ಯಾಟರಾಯನಪುರಕ್ಕೆ, ಇನ್ನು 40 ಕೋಟಿ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ. ಯಾಕೆ? BJP MLA ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ. ಅಂದರೆ ನಾನು ನಿಮಗೆ ತಲೆ ಬಗ್ಸಿ ನೀವು ಹೇಳ್ದಂಗೆ ಕೇಳಿದ್ರೆ ಅನುದಾನ ಕೊಡ್ತೀನಿ, ನ್ಯಾಯಯುತವಾಗಿ ನಾನು ಹೋರಾಟ ಮಾಡಿದ್ರೆ ಕೊಡೋದಿಲ್ಲ. ನನಗೆ ಉಳಿದಿದ್ದೇನು ದಾರಿ? ಕೊನೆಗೆ ಒಂದು ಮನುಷ್ಯ ಅವನು ಕೊನೆ ಪ್ರಯತ್ನ ಕಾಲಿಡ್ಕೊಳ್ಳೋದು. ಹೌದಾ? ಅದೇ ತಾನೇ ಲಾಸ್ಟು. ನೀನು ಕಾಲಿಡ್ಕೊತೀವಿ ಅಂತ ಯಾವಾಗ ಹೇಳ್ತೀವಿ ನಾವು? ಅಸಹಾಯಕರಾದಾಗ. ನಾನು ನನ್ನ ಕ್ಷೇತ್ರಕ್ಕೋಸ್ಕರ DK ಶಿವಕುಮಾರ್ ಕಾಲಿಡ್ಕೊಂಡೆ. ಸುಳ್ಳ ನಿಜಾನ? ಗೊತ್ತಿರೋರು ಎಷ್ಟು ಜನ ಕೈ ಎತ್ತಿ? ಏನಕ್ಕೆ ಕಾಲಿಡ್ಕೊಂಡೆ? ನನಗೆ ಅಂತ ಪರಿಸ್ಥಿತಿ ಬಂದ್ರೆ BPL ಕಾರ್ಡ್ ಇಟ್ಕೊಂಡು ಬದುಕ್ತೀನಿ. BPL ಕಾರ್ಡ್ ಇಟ್ಕೊಂಡು ಬದುಕೋದಕ್ಕೆ ನನಗೇನು ತೊಂದರೆ ಇಲ್ಲ.
ನನಗೋಸ್ಕರ ಕಾಲಿಡಿಯಂಥ ವ್ಯಕ್ತಿ ನಾನು ಅಂಥವನಲ್ಲ. ನನ್ನ ಕ್ಷೇತ್ರದ ಅನುದಾನ ಹಿಂಪಡಿಬೇಡಿ ಅಂತ ಕಾಲಿಡಿದೆ. ಕೊಟ್ಟಿಲ್ಲ. ಏನಿತ್ತು ಅದನ್ನು ಕಿತ್ಕೊಳ್ಳೋಂಥದ್ದು? ಯಾತಕ್ಕೆ ಕಿತ್ಕೋಬೇಕಾಗಿತ್ತು 120 ಕೋಟಿ? 120 ಕೋಟಿ ನಿಮ್ಮ ತಮ್ಮ ಸ್ಪರ್ಧೆ ಮಾಡ್ತಾರೋ ಕ್ಷೇತ್ರ ತಾನೆ, ಇಲ್ಲಿಗೆ ಅವರು ಸಂಸದರು ತಾನೆ. ಒಂದು ದಿನ ಸಂಸದರಾಗಿ ಇದು ನಾನು ಇಲ್ಲಿ MP ಆಗಿದ್ದೀನಿ, ಈ ಅನುದಾನನ ವರ್ಗಾವಣೆ ಮಾಡಬೇಡಿ, ಇದು ಈ ಕ್ಷೇತ್ರಕ್ಕೆ ವಾಪಸ್ ಕೊಡಿ ಅಂತ ಒಂದು ಮಾತು ಹೇಳಿದಾರ? ಒಂದು ಪತ್ರ ಬರೆದಿದ್ದಾರ? ಹೇಳಿ. ಇವತ್ತು ನೀವು ಇಲ್ಲಿ ಎಷ್ಟು ಜನ ಇದ್ದೀರಿ ಸಾರ್ವಜನಿಕರು, ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತೀನಿ, ಇಲ್ಲಿ ನೀವು 100 ಜನ ಇರ್ಬೋದು, 50 ಜನ ಇರ್ಬೋದು, ನನ್ನ ಮಾತು ಒಂದೊಂದು ಸುಳ್ಳಾಗಿದ್ರೆ ಸುಳ್ಳು ಅಂತ ಹೇಳ್ರಿ. ನಾನು ಹೇಳೋದು ಸತ್ಯ ಇದ್ರೆ, ಇದು ಮುನಿರತ್ನ ಹೇಳೋದು ಸತ್ಯ ಇದ್ರೆ ಅಂತೇಳಿ 100 ಜನಕ್ಕೆ ಹೇಳ್ತೀರಂತ ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಳ್ತೀನಿ. ಹೇಳ್ತೀರಾ? ದಯವಿಟ್ಟು